ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ. ನಾನು ರಮೇಶ್ ಹೆಗಡೆ, ಗುಂಡುಮನೆ. ಸಾಗರ ಜೂನಿಯರ್ ಕಾಲೇಜು ಸುವರ್ಣ ಸಂಭ್ರಮ, ಸುವರ್ಣ ಸಾಗರ ಸ್ಮರಣ ಸಂಚಿಕೆ ಬಿಡುಗಡೆ. ಜನವರಿ 2ರಂದು ಸಾಗರ ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನ. ಸರ್ವಾಧ್ಯಕ್ಷೆಯಾಗಿ ಪ್ರಜ್ಞಾ ಭಾರತಿ ಶಾಲೆಯ ವಿದ್ಯಾರ್ಥಿನಿ ಶ್ರೀಲಕ್ಷ್ಮಿ ಅಟ್ಟೆ. ಶಿಕ್ಷಣ ಎಂದರೆ 4 ಗೋಡೆ 3 ಕಿಟಕಿ 1 ಬಾಗಿಲು ಅಲ್ಲ, ಬದಲಾಗಿ ವ್ಯಕ್ತಿತ್ವ ರೂಪಿಸುವ ಜ್ಞಾನ ದೇಗುಲ ಎಂದು ನಟ ಅರುಣ್ ಸಾಗರ್ ಹೇಳಿದರು. ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುವರ್ಣ ಮಹೋತ್ಸವ ಸಮಿತಿ ನೆಹರು ಮೈದಾನದಲ್ಲಿ ಏರ್ಪಡಿಸಿದ್ದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ನನಗೆ ಜ್ಞಾನ ನೀಡಿದ ನನ್ನ ಸಾಧನೆಗೆ ಮೂಲವಾದ ಸ್ಥಳ ಇದು. ಆ ಕುರಿತು ನನಗೆ ಸದಾ ಅಭಿಮಾನವಿದೆ ಎಂದು ಹೇಳಿದರು. ಸುವರ್ಣ ಮಹೋತ್ಸವ ಉದ್ಘಾಟಿಸಿ ಮತ್ತು ಸುವರ್ಣ ಸಾಗರ ವಿಶೇಷ ಸಂಚಿಕೆ ಬಿಡುಗಡೆಗೊಳಿಸಿದ ಸಂಸದ BY ರಾಘವೇಂದ್ರ ಮಾತನಾಡಿ, ದೇಶಾಭಿಮಾನ ಇಲ್ಲದ ವಿದ್ಯಾವಂತರಾದರೆ ಯಾವುದೇ ಪ್ರಯೋಜನವಿಲ್ಲ. ನಾವು ಓದಿದ ಶಾಲೆ, ನಮ್ಮ ದೇಶ ಸದಾ ನೆನಪಿಸಿಕೊಳ್ಳುವ ಮನಸ್ಸು ನಮ್ಮದಾಗಬೇಕು. ಇತ್ತೀಚಿನ ಕೆಲವು ವಿದ್ಯಮಾನಗಳು ತುಂಬಾ ಆತಂಕಕಾರಿಯಾಗಿದೆ. ವೈದ್ಯರು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿದ್ದು ಯೋಚಿಸಬೇಕಾದ ವಿಷಯ. ವೈಟ್ ಕಾಲರ್ ಟೆರರಿಸಂ ನೋಡಿದಾಗ ನಮ್ಮ ಶಿಕ್ಷಣ ಯಾವ ದಿಕ್ಕತ್ತ ಸಾಗುತ್ತಿದೆ ಎನ್ನುವ ಬಗ್ಗೆ ಚಿಂತನೆ ಮಾಡಬೇಕಿದೆ. ಶಿಕ್ಷಣ ದೇಶ ಕಟ್ಟಲು ಸಹಕಾರಿಯಾಗಬೇಕೇ ಹೊರತು ದೇಶ ಹಾಳು ಮಾಡುವುದಕ್ಕಲ್ಲ. ಹಾಗಾಗಿ ಇಂತಹ ಸುವರ್ಣ ಸಂಭ್ರಮ ನಮ್ಮೊಳಗೆ ಆತ್ಮಾವಲೋಕನಕ್ಕೆ ದಾರಿ ಮಾಡಿಕೊಡಬೇಕು ಎಂದರು. ಮಹೋತ್ಸವದ ಅಧ್ಯಕ್ಷತೆ ವಹಿಸಿದ್ದ ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿ, ಒಂದು ಕಾಲದಲ್ಲಿ ದೊಡ್ಡಿ ಎಂದು ಕರೆಯುತ್ತಿದ್ದ ಈ ಕಾಲೇಜು ರಾಜ್ಯದಲ್ಲೇ ಈಗ 1ನೇ ಸ್ಥಾನ ಗಳಿಸಲು ಸಾಧ್ಯವಾಗಿದೆ. ಇದು ಎಲ್ಲರ ಸಹಕಾರದಿಂದ ಎಂದರು. ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಮಾತನಾಡಿದರು. ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ, ಮಾಜಿ ಸದಸ್ಯೆ ಪ್ರಫುಲ್ಲ ಮಧುಕರ್, ಉಪನಿರ್ದೇಶಕ ಚಂದ್ರಪ್ಪ ಎಸ್ ಗುಂಡಂಪಲ್ಲಿ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದುದರ್ಗೌಡ, ಸದಸ್ಯರಾದ ಉಮೇಶ್, ಲೋಕೇಶ್, ಭವ್ಯ ಕೃಷ್ಣಮೂರ್ತಿ, ಸಲೀಂ ಯೂಸಫ್ ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಸಫ್ರಾ ಚಂದ್ರಗುತ್ತಿ ಮತ್ತಿತರರು ಹಾಜರಿದ್ದರು. ಸಾನ್ವಿ ಜಿ ಭಟ್ ಮತ್ತು ಸಂಗಡಿಗರು ಪ್ರಾರ್ಥಿಸಿ, ಪರಮೇಶ್ವರ್ ಜಿ ಸ್ವಾಗತಿಸಿ, ಸತ್ಯನಾರಾಯಣ KC ಪ್ರಾಸ್ತಾವಿಕ ಮಾತನಾಡಿದರು. ಬಂಗಾರಪ್ಪ ಎಂದು ವಂದಿಸರು. LM ಹೆಗಡೆ ನಿರೂಪಿಸಿದರು. ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಸಾಧಕ ಹಳೆಯ ವಿದ್ಯಾರ್ಥಿಗಳನ್ನು, ಸೇವೆ ಸಲ್ಲಿಸಿದ ಉಪನ್ಯಾಸಕರನ್ನು ಸನ್ಮಾನಿಸಲಾಯಿತು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಅನ್ನೋದು ವಿವೇಕಾನಂದರು ಹೇಳ್ತಾರೆ, ಏನು ಶಿಕ್ಷಣ ಅಂದ್ರೆ ಬರೀ ಓದೋದ, ಇಂಜಿನಿಯರ್ ಆಗದ, ಕಂಪ್ಯೂಟರ್ ಇಂಜಿನಿಯರ್ ಆಗದ ಅಲ್ಲ. ಶಿಕ್ಷಣ ಅಂದ್ರೆ ಒಬ್ಬ ಒಳ್ಳೆ ಮನುಷ್ಯನಾಗೋದು. ಒಳ್ಳೆ ಮನುಷ್ಯನಾಗಿ ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಯಾವುದೇ ಒಂದು ಸಂಕಷ್ಟಗಳು ಬಂದಾಗ ಅದು ಯಾವುದೇ ಇರಬಹುದು, ಅದಕ್ಕೆ ಪ್ರಶ್ನೆ ಕೇಳುವಂತಹ, ಕೆಟ್ಟದ್ದಾಗ್ತಿದೆ, ಇಲ್ಲಿ ಒಳ್ಳೇದಾಗಬೇಕು, ಸರಿಯಾದ ರೀತಿಯಲ್ಲಿ ನಮ್ಮ ಸಮಾಜ ಇರಬೇಕು ಅನ್ನುವಂಥ ಪ್ರಶ್ನಿಸುವಂಥ ಶಿಕ್ಷಣ ಬೇಕಾಗಿದೆ. ಅಂತಹ ಶಿಕ್ಷಣವನ್ನು ನನಗೆ ಕೊಟ್ಟಿದ್ದು ಈ ಕಾಲೇಜ್. ರಾಮಸ್ವಾಮಿ ಅಯ್ಯಂಗಾರ್ ಅವರು ಇರ್ಬೋದು, ನಮ್ಮ ವಿಜಯವಾಮನ್ ಇರ್ಬೋದು, ಇಲ್ಲಿ ಕೂತಂತಹ ನಮ್ಮ ಗಣೇಶ್ ಮೇಷ್ಟ್ರಿದ್ದಾರೆ, ಜೊತೆಗೆ ಪವಾರ್ ಅವರು ಇರ್ಬೋದು, ವೆಂಕಟಾಚಾರು, ಅಂದರೆ ಪ್ರತಿಯೊಬ್ಬ ಶಿಕ್ಷಕರಿದಾರಲ್ಲ. ಒಂದು ಸ್ಕೂಲ್ ಅಂದ ತಕ್ಷಣ 4 ಗೋಡೆನ, 4 ಕಿಟಕಿನ, 1 ಡೋರ ಅಲ್ಲ. ಶಿಕ್ಷಣ ಅಂದರೆ ಆ 4 ಗೋಡೆಯ ನಡುವೆ ಕೂತಂಥ ಮನಸ್ಸುಗಳು, ಆ ಮನಸ್ಸಿಗೆ ಜ್ಞಾನ ಕೊಡುವಂಥ ಅಧ್ಯಾಪಕರೇ ಶಿಕ್ಷಣ. ಆ್ಯಕ್ಚುಲಿ ಅಂತಹ ಒಂದು ಶಿಕ್ಷಣವನ್ನು ಕೊಟ್ಟಂಥ ಶಾಲೆ. ಮಟ್ಟೂರವ್ರು ಇಲ್ಲೇ ಕೂತಿದ್ದಾರೆ. ನಾನು ಆ್ಯಕ್ಚುಲಿ ನಂಬ್ತಿರೋ ಇಲ್ಲೋ, ನಾನು ಈ ಕಾಲೇಜಲ್ಲಿ 3 ವರ್ಷ ಓದಿದ್ದೀನಿ. ಯಾಕೆಂದರೆ ಫಸ್ಟ್ ನಾನು ಸೈನ್ಸ್ ತೊಗೊಂಡು ಓದೋಕ್ಕಾಗ್ದೇ ಫೇಲ್ ಆಗಿಬಿಟ್ಟು ಮತ್ತೆ ನಾನು BCom ತೊಗೊಂಡೆ. ಆದರೆ
ಜನವರಿ 2ರಂದು ನಡೆಯಲಿರುವ ಸಾಗರ ತಾಲೂಕು 14ನೇ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀಲಕ್ಷ್ಮಿ ಅಟ್ಟೆ ಆಯ್ಕೆಯಾಗಿದ್ದಾರೆ. ಈ ಸಂಬಂಧ ಸಾಗರದ ರೋಟರಿ ಶಾಲೆಯ ಸಭಾಂಗಣದಲ್ಲಿ ತಾಲೂಕಿನ ಪ್ರೌಢಶಾಲೆಗಳಿಂದ ಆಗಮಿಸಿದ ಸಾಹಿತ್ಯಾಸಕ್ತ ಮಕ್ಕಳನ್ನು ತಜ್ಞರು ವಿವಿಧ ಕ್ರಮದ 4 ಹಂತಗಳ ಪರೀಕ್ಷೆ ನಡೆಸಿ ಆಯ್ಕೆ ಪ್ರಕ್ರಿಯೆ ನಡೆಸಿದರು. ಅಂತಿಮವಾಗಿ ಪ್ರಜ್ಞಾಭಾರತಿ ವಿದ್ಯಾಮಂದಿರದ 10ನೇ ತರಗತಿಯ ವಿದ್ಯಾರ್ಥಿನಿ ಶ್ರೀಲಕ್ಷ್ಮಿ ಅಟ್ಟೆ ಅಧ್ಯಕ್ಷರಾಗಿಯೂ ಹಾಗೂ ಸಿರಿವಂತೆಯ ಸರ್ಕಾರಿ ಪ್ರೌಢಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಸಾಹಿತ್ಯ ಉದ್ಘಾಟಕರಾಗಿಯೂ ಆಯ್ಕೆಯಾಗಿದ್ದಾರೆ. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ತಿಂಗಳಿನಲ್ಲಿ ನಡೆಯಲಿರುವಂತಹ ಸಾಗರ ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನ, ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಪ್ರಜ್ಞಾಭಾರತಿ ವಿದ್ಯಾಮಂದಿರ ಶಾಲೆಯ ಶ್ರೀಲಕ್ಷ್ಮಿ ಇವರನ್ನು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಹಾಗೆಯೇ ಈ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯನ್ನು ಸರ್ಕಾರಿ ಪ್ರೌಢಶಾಲೆ ಸಿರಿವಂತೆಯ ವಿದ್ಯಾರ್ಥಿನಿಯಾದಂಥ ಕುಮಾರಿ ಸಾಹಿತ್ಯ ಇವರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದು, ಇವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿ ಮಕ್ಕಳಲ್ಲಿರುವಂತಹ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡ್ತಾ ಇದ್ದಾರೆ. ನಮ್ಮ ಇಲಾಖೆಗೆ, ಅದರ ಶಾಲಾ ಶಿಕ್ಷಣ ಇಲಾಖೆಗೆ ಸಿಕ್ಕಂತಹ ವಿಶೇಷವಾದಂತಹ ಗೌರವ ಅಂತ ಹೇಳಿ ನಾನು ಇದನ್ನು ಭಾವಿಸ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.